ಭಾರತೀಯ ಮದುವೆಯಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಆವರಿಸಿಕೊಂಡು ಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮದುವೆಯ ಶಾಸ್ತ್ರ ಸಂಪ್ರದಾಯವನ್ನ ಬದಲಾವಣೆ ಮಾಡಿಕೊಳ್ತಿರುವುದನ್ನ ಕಾಣಬಹುದು. ಆದರೆ ಇದೀಗ ಮದುವೆಯು ತನ್ನ ವಿಶಿಷ್ಟತೆಯಿಂದಲೇ ಎಲ್ಲರ ಗಮನ ಸೆಳೆದಿದೆ. ಹೌದು, ಮದುವೆಯಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಗಾಯಕರೊಬ್ಬರು ಸಿನಿಮಾ ಹಾಡುಗಳ ಬದಲಿಗೆ ಹರಿನಾಮ ಸಂಕೀರ್ತನೆಯನ್ನ ಹಾಡಿದ್ದಾರೆ. ಈ ಅಪರೂಪದ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು, ಈ ವಿಡಿಯೋಗೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಮದುವೆ ಅಂದ್ರೇನೆ ಒಂಥರ ಸಂಭ್ರಮ. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರೂ ಜೊತೆ ಸೇರಿ ಹಾಡು, ಕುಣಿತ, ಮೋಜು ಮಸ್ತಿ ಮಾಡುತ್ತಾ ಸಂಭ್ರಮಿಸ್ತಾರೆ. ಈಗಂತೂ ಮದುವೆಯಲ್ಲಿ ಸಂಗೀತ್, ಮೆಹಂದಿ ಹೀಗೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅನುಸರಿಸುವ ಮೂಲಕ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋದಿದೆ. ಅಷ್ಟೇ ಅಲ್ಲದೆ ಈಗಿನ ಮದುವೆಗಳಲ್ಲಿ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರಲೇಬೇಕು ಎನ್ನುವಂತಾಗಿದೆ. ಈ ಕಾರ್ಯಕ್ರಮದಲ್ಲೂ ಸಿನಿಮಾ ಹಾಡುಗಳದ್ದೇ ಕಾರುಬಾರು. ಇದೀಗ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಮದುವೆ ಕಾರ್ಯಕ್ರಮದಲ್ಲಿ ಗಾಯಕರೊಬ್ಬರು ಸಿನಿಮಾ ಹಾಡುಗಳ ಬದಲಿಗೆ ಹರಿನಾಮ ಸಂಕೀರ್ತನೆಯನ್ನ ಅದ್ಭುತವಾಗಿ ಹಾಡಿದ್ದಾರೆ. ಇವರೊಂದಿಗೆ ಬಂದಂತಹ ಅತಿಥಿ ಬಾಂಧವರು ಕೂಡ ಧ್ವನಿ ಸೇರಿಸಿದ್ದಾರೆ. ಈ ವಿಡಿಯೋವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಮೆಚ್ಚುಗೆಯ ಪ್ರತಿಕ್ರಿಯೆಗಳ ಮೂಲಕ ಕಾಮೆಂಟ್ ಮಾಡಿದ್ದಾರೆ. ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳಲಾಗಿದೆ. ಈ ವಿಡಿಯೋಗೆ ಸನಾತನ ಧರ್ಮ ಸಂಸ್ಕೃತಿಯನ್ನ ನಾವೇ ಉಳಿಸಿ ಬೆಳೆಸಬೇಕು. ಇದು ನಡೆದಂತಹ ಸಚಿನ್ ಶೆಟ್ಟಿ ಮತ್ತು ದಿಶಾ ಶೆಟ್ಟಿರವರ ಮದುವೆ ಕಾರ್ಯಕ್ರಮದಲ್ಲಿ ಎಷ್ಟು ಸುಂದರ ನೋಡಿ ಹರಿನಾಮ ಸಂಕೀರ್ತನೆ. ಇದು ನವ ಜೋಡಿ ವಧು-ವರರಿಗೆ ಸೇರಿದ ಬಂಧು ಮಿತ್ರರು ಆಶೀರ್ವಾದ ಮಾಡಿದಂತೆ. ಇಂತಹ ಸಂಸ್ಕಾರ ಭರಿತ ಕಾರ್ಯಕ್ರಮಗಳು ನಮ್ಮ ಮನೆಯ ಮದುವೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಸಂಸ್ಕಾರಯುತವಾಗಿ ನಡೆಯಬೇಕು. ನಾವು ಹಿರಿಯರು ಕಿರಿಯರು ಅದನ್ನ ಈಗ ಬೆಳೆಸಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳು ಅನುಸರಿಸಿ ಅದನ್ನ ಬೆಳೆಸ್ತಾರೆ ಎಂದು ಶೀರ್ಷಿಕೆಯಲ್ಲಿ ಬರೆಯಲಾಗಿದೆ.